ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾವೊಂದು ಸ್ವೀಟ್ ಮಾಡೋಣ. ಈಗ ಮೊದಲು ನಾನಿಲ್ಲಿ ಪನ್ನೀರ್ ತೊಗೊಂಡಿದ್ದೀನಿ. ಒಂದು 1/4 kg ಜಾಸ್ತಿ ಇದೆ ಪನ್ನೀರು. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರಿಜ್ಜಿಂದ ತೆಗೆದು ಮುಂಚೆನೇ ನೀರೊಳಗೆ ಹಾಕಿಟ್ಟಿದ್ದೆ, ಏಕೆಂದರೆ ಇದು ಸ್ಮೂತ್ ಆಗಬೇಕಲ್ಲ. ಪನ್ನೀರನ್ನ ಇಷ್ಟೇ ಸ್ಲೈಸು ಅಂತಲ್ಲ, ಇದನ್ನು ಗ್ರೈಂಡ್ ಮಾಡ್ಕೊತೀವಿ ನಾವು. ಸೊ ನೀವು ಒಂದು ಮೀಡಿಯಮ್ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಎಲ್ಲ ಪನ್ನೀರನ್ನ. ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟು. ಎಲ್ಲ ಪನ್ನೀರನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗೋಂಗೆ ದಪ್ಪ ದಪ್ಪ ಪೀಸ್ ಮಾಡ್ಕೊಳ್ಳೋಣ. ಆದರೆ ಪನ್ನೀರ್ ಮಾತ್ರ ಒಳ್ಳೆ ಕ್ವಾಲಿಟಿ ತಗೊಳ್ಳಿ. ಮನೆಯಲ್ಲೂ ಹಾಲು ಒಡೆದೋಗಿರೋದು ಇದ್ದರೆ ಅದನ್ನು ಸೋಸ್ಕೊಂಡು ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಎಲ್ಲದನ್ನು ಪನ್ನೀರನ್ನ ಥರ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ಇದನ್ನೊಂದು ಬೌಲಿಗೆ ತಗೊಳ್ಳೋಣ. ಪನ್ನೀರನ್ನ ಒಂದು ಬೌಲಿಗೆ ತಗೋತಾ ಇದ್ದೀನಿ. ಇದು ನಾನು ಹೇಳಿದ್ನಲ್ಲ, ಒಂದು 1/4 kg ಜಾಸ್ತಿ ಇದೆ ಪನ್ನೀರು. ಇದಕ್ಕೆ ನಾನು 1 ಬೌಲಷ್ಟು, ಇದಕ್ಕಿಷ್ಟೇ ಅಂತ ಏನಿಲ್ಲ, ಇದೊಂದು 1/4 kg ಕಡಿಮೆ, ಒಂದು ಸಣ್ಣ ಬೌಲಷ್ಟು, ಜಾಮೂನ್ ಬೌಲಷ್ಟಿದೆ ಅಷ್ಟು ಮಿಲ್ಕ್ ಪೌಡರ್ ತಗೋತಾ ಇದ್ದೀನಿ. ಇನ್ನೊಂದು ಕಡಿಮೆ ಜಾಸ್ತಿ ಆದರೆ ಮತ್ತೆ ಹಾಕ್ಕೋಬೋದು ನಾವು. ಅಷ್ಟೇ ಬೌಲಲ್ಲಿ ಸಕ್ಕರೆ ತಗೋತಾ ಇದ್ದೀನಿ. ಸಕ್ಕರೆನೂ ಅಷ್ಟೇ ನೀವು ಕಡಿಮೆ ಜಾಸ್ತಿ ಮತ್ತೆ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ಇದಕ್ಕೆ ಈಗ ಕಾಯಿಸಿರುವಂಥ ಹಾಲು ಹಾಕ್ಕೊಳ್ಳೋಣ ಸ್ವಲ್ಪ. ಸೊ ಫ್ರೆಂಡ್ಸ್, ಈಗ ಇದಿಷ್ಟನ್ನು ಹಾಕ್ಕೊಂಡ್ವಿ ಅಲ್ಲ, ಮಿಲ್ಕ್ ಪೌಡರ್ ಎಲ್ಲ. ಇದಕ್ಕೆ ತುರಿದಿರೋಂಥ ಕೊಬ್ಬರಿನ ಸ್ವಲ್ಪ ಪೌಡ್ರ್ ಮಾಡ್ಕೊಂಬಿಡೋಣ. ಆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅದು ಒಂದು ಬೌಲ್ ತೊಗೊಂಡಿದ್ದೀನಿ. ಇದನ್ನು ನೀವು ಯಾವುದೂ ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೂ ದೊಡ್ಡದು ಜಾಸ್ತಿ ಇಲ್ಲ, ಕಡಿಮೆ ಮಾಡ್ಕೋಬೋದು. ಯಾಕೆಂದರೆ ಇದು ನಾವು ತುಂಬ ತೆಳ್ಳಗೆ ಮಾಡ್ಕೋಬಾರ್ದಷ್ಟೇ. ಮಿಲ್ಕ್ ಮಾತ್ರ ನೋಡಿ ಹಾಕ್ಕೋಬೇಕು. ಯಾವ ಬೌಲಲ್ಲಿ ತೊಗೊಂಡ್ವಲ್ಲ ಅದೇ ಬೌಲಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ ಹಾಲು ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಗ್ರೈಂಡ್ ಮಾಡಲಿಕ್ಕೆ ಆಗಬೇಕಲ್ಲ, ಇಲ್ಲಿ ಪನ್ನೀರ್ ಸ್ವಲ್ಪ ಸಾಫ್ಟ್ ಆಗಬೇಕಲ್ಲ, ಅದಕ್ಕೆ ಇದನ್ನೆಲ್ಲ ಸ್ವಲ್ಪ ಹೊತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನೊಂದು ಜಾರಿಗೆ ಹಾಕ್ಕೊಂಡ್ಬಿಟ್ಟು ಫ್ರೆಂಡ್ಸ್, ಇದನ್ನು ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರೋಣ. ಆವಾಗ ಸಕ್ಕರೆ, ಹಾಲು, ಪನ್ನೀರು ಎಲ್ಲ ಗ್ರೈಂಡ್ ಆಗುತ್ತೆ ಚೆನ್ನಾಗಿ. ಸ್ಮೂತ್ ಪೇಸ್ಟ್ ಆದರೆ ನಮಗೆ ಇದ್ರದ್ದು ಪೇಡ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ಇಲ್ಲೇ ಒಂದು ಪುಟ್ಟು ಜಾರಿದೆ, ಇದನ್ನೇ 1 ಸರಿ ಇಲ್ಲ 2 ಸರಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಸ್ವೀಟ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದು ಗ್ರೈಂಡ್ ಮಾಡ್ಕೊಂಡ್ರೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗುತ್ತೆ. ಇದನ್ನು ನಾವು ಒಂದು ಪ್ಯಾನಿಗೆ ತಕ್ಕೊಳ್ಳೋಣ ಫ್ರೆಂಡ್ಸ್. ಈಗ ನಾವು ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಸೊ ನಿಮಗೇನಾದರೂ ಸಕ್ಕರೆ ಬೇಕು ಅನಿಸಿದ್ರೆ ನೀವು ರುಬ್ಬಿದ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ತುಪ್ಪ ಹಾಕ್ಕೊಂಡಿದ್ದೀನಿ, ತಳ ಹಿಡಿಬಾರ್ದು ಅಂತ. ಮತ್ತು ಫ್ಲೇಮು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಇದಕ್ಕಾದಷ್ಟು ಕಡಿಮೆ ಹಾಲು ಹಾಕಿ ರುಬ್ಕೊಂಡು, ಎಷ್ಟು ರುಬ್ಬಕ್ಕೆ ಸಾಕಾಗುತ್ತೋ ಅಷ್ಟೇ ಹಾಲು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈ ಥರ ತುಂಬ ನುಣ್ಣಗಾಗಬಾರ್ದು, ಈ ಥರ ತರಿ ಇರಬೇಕು. ಆಗ ಈ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಸಣ್ಣ ಊರಿಗೆ ಇದನ್ನು ಗುರಾಡ್ತಾ ಇರಬೇಕು. ಇದರಲ್ಲಿರೋ ಸಕ್ಕರೆ ಕರಗಿ ನೀರಾಗುತ್ತೆ ಸ್ವಲ್ಪ, ಆಮೇಲೆ ಗಟ್ಟಿ ಆಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಗಟ್ಟಿ ಆದಮೇಲೆ ನೋಡೋಣ. ಫ್ರೆಂಡ್ಸ್, ಇದು ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ. ಈ ಥರನೇ ಒಂದು ಸ್ವಲ್ಪನೂ ಕೈ ಬಿಡದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹಿಂಗೆ ಗುರಾಡ್ತಾ ಇದ್ದರೆ ಇದೆಲ್ಲ ಸಕ್ಕರೆ ಎಲ್ಲ ಕರಗ್ತು. ಈಗ ಇದು ಗಟ್ಟಿ ಆಗ್ತಾಯಿದೆ. ನಮಗೆ ಪೇಡ ಕಟ್ಟೋ ಅದಕ್ವರೆಗೂ ನಾವು ಈ ಥರ ಗುರಾಡ್ತಿರ್ಬೇಕು. ಇದಕ್ಕೆ ಏಲಕ್ಕಿ ಪುಡಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಇದರಲ್ಲಿ ಪನ್ನೀರು ಮತ್ತು ಹಾಲಿನ ಪೌಡರು ಮತ್ತು ಇದು ಹಾಕಿದ್ದೀವಲ್ಲ ಒಣ ಕೊಬ್ಬರಿ ಪೌಡರು, ಇದ್ರದ್ದೆಲ್ಲ ಅರೋಮಾ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲಾಕಂದು ಒಂದು ಸ್ಮೆಲ್ ಬರುತ್ತಲ್ಲ, ಆ ಥರ ಸ್ಮೆಲ್ ಬರುತ್ತೆ ಇದು. ಇನ್ನು 1 ಮಿನಿಟ್ಟು ನಾವು ಹಿಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಇದು ಸೀದೋಗುತ್ತೆ. ಈ ಥರ ಮಾಡ್ತಾಯಿದ್ರೆ ಇದು ಗಟ್ಟಿ ಆಗುತ್ತೆ. ಹೀಗೆ ಎಷ್ಟು ಚೆಂದ ಆಗ್ತಾಯಿದೆಯಲ್ಲ, ಇನ್ನೂ ಒಂದು ಸ್ವಲ್ಪ ಇದು ಇದೇ ಥರ ಗಟ್ಟಿ ಆಗಬೇಕು ಫ್ರೆಂಡ್ಸ್. ಇದು ಗುರಾಡ್ತಾ ಇರಬೇಕು. ಮುಟ್ಟಿ ಹಿಂಗೆ ಮಾಡಿದ್ರೆ ಈ ಥರ ಉಂಡೆ ಕಟ್ಕೋಬೇಕು.
ಇದಾದರೆ ಕನ್ಸಿಸ್ಟೆನ್ಸಿ ಆಗಿದೆ ಅಂತ. ನಿಮಗೇನಾದರೂ ಈ ಥರ ಮಾಡುವಾಗ ಗಟ್ಟಿ ಅನಿಸಿದ್ರೆ ಮಿಲ್ಕ್ ಪೌಡ್ರು ಹಾಕ್ಕೊಳ್ರಿ. ಇಲ್ಲಾಂದರೆ ಮನೆಯಲ್ಲಿ ಬಾದಾಮ್ ಪೌಡರ್ ಇದ್ದರೆ ಅದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಆವಾಗ ಇದು ಗಟ್ಟಿ ಬರ್ತಾ ಹೋಗುತ್ತೆ. ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಾ ಆಗ್ತಾ ಸಕ್ಕರೆ ಕಡಿಮೆ ಆದ ಸಕ್ಕರೆ ಹಾಕ್ಕೊಳ್ಳಿ. ನಿಧಾನವಾಗಿ ಗೂರಾಡ್ತಾ ಒಂದು 10 ನಿಮಿಷಕ್ಕೆ ಈ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದಾಗ ನಾವು ಇದನ್ನು ಇದನ್ನು ಹಾಗೆ ಬಿಟ್ಬಿಡಬೇಕು ಆರೋಕ್ಕೆ. ಇನ್ನೊಂದು ಅರ್ಧ ಗಂಟೆ ಇದು ಆರಲಿ ಫ್ರೆಂಡ್ಸ್. ಆವಾಗ ನಮಗೆ ಪೇಡ ಮಾಡೋವಂಥ ತಣ್ಣಗಾಗುತ್ತೆ. ಆವಾಗ ನಮಗೆ ಚೆನ್ನಾಗಿ ಪೇಡ ಕಟ್ಕೋಬೋದು. ಇದನ್ನು ಬಿಟ್ಬಿಡೋಣ, ಆಫ್ ಮಾಡಿ. ಈಗ ಇದು ತಣ್ಣಗಾಗಿದೆ ನೋಡಿ. ನಾನು ಆಗಲೇ ಆರಕ್ಕೆ ಇಟ್ಬಿಟ್ಟಿದ್ನಲ್ಲ, ಈಗ ಒಂದು ಹಾಫ್ ಆನ್ ಅವರ್ ಆಯ್ತು ಅಷ್ಟೇ. ಈಗ ನಾವು ಯಾವ ಶೇಪಿಗಾರು ಮಾಡ್ಕೋಬೋದು. ಹೌದಾ? ನೋಡಿ, ಇಷ್ಟು ತಣ್ಣಗಾಗಬೇಕು. ನಾವು ಮುಟ್ಟಿ ಹಿಂಗೆಲ್ಲ ಮಾಡೋ ಅಷ್ಟು ಸ್ವಲ್ಪ ಬೆಚ್ಚಗಿದೆ. ಇವಾಗ ಚೆನ್ನಾಗಿ ಕಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಆರಿದ್ರೆ ಇದು ಇನ್ನೂ ಗಟ್ಟಿಯಾಗಿ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನಾವು ಇದರಿಂದ ಒಂದು ಕೈಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ತೊಗೊಂಡು ಸ್ವಲ್ಪ ಒತ್ತಿ ಹಿಂಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಚೆನ್ನಾಗಾಗುತ್ತೆ ನೋಡಿ. ಆವಾಗ ನಾವು ಯಾವ ಪೇಡ, ಉದ್ದ ಪೇಡ ಯಾವುದೋ ಒಂದು ಶೇಪಿಗೆ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇಲ್ಲಿ ನಾನು ಕೊಬ್ಬರಿನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮೇಲಿಂದೆಲ್ಲ ತುರ್ಕೊಂಡು ಒಳಗಿನ ಬಿಳಿದಷ್ಟೇ ಇಟ್ಕೋಬೇಕು. ಅದನ್ನೊಂದು ಸ್ವಲ್ಪ ಹಂಚು ಮೇಲೆ ಹಾಕಿ ಬಿಸಿ ಮಾಡಿ ಆಫ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಈ ಥರ ಗರಿ ಆಗುತ್ತೆ. ಇದರ ಮೇಲೆ ನೋಡಿ, ಈ ಥರ ಆಗುತ್ತೆ ನಮ್ಮ ಪೇಡ. ಎಲ್ಲವನ್ನೂ ಆ ಥರನೇ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಯಾವ ಥರ ಬೇಕ್ರಿಲಿ ಸಿಗೋವಂಥ ಸೂಪರ್ ಟೇಸ್ಟಾಗಿರೋವಂಥ ಪೇಡ. ಓಕೆ ಫ್ರೆಂಡ್ಸ್, ನೀವು ಪನ್ನೀರ್ ಪೇಡನ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಯಾರೆಲ್ಲ ನೀವು ಕಮರ್ಸಿದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ನನ್ನ ಎಲ್ಲ ವೀಡಿಯೋಸು ನಿಮ್ಮ ಹತ್ರ ತಲುಪುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು.